ನಮಸ್ಕಾರ. ಕರ್ನಾಟಕದಲ್ಲಿ ಕೃಷಿ ಮಾಡ್ತಾ ಇದ್ದೀರಾ ಅಂದ್ರೆ ಮಳೆಯ ಅಭಾವ ಅಥವಾ ಬರಗಾಲದ ಬಗ್ಗೆ ನಿಮ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಲ್ವಾ? ಮಳೆ ಯಾವಾಗ ಬರುತ್ತೆ, ಯಾವಾಗ ಕೈ ಕೊಡುತ್ತೆ ಅಂತ ಹೇಳೋದೇ ಕಷ್ಟ. ಆದರೆ ಒಣಗುತ್ತಿರುವ ಹೊಲಗಳಿಗೆ ಜೀವಜಲ ತುಂಬಲು ಒಂದು ಅದ್ಭುತವಾದ ದಾರಿಲಿದೆ, ಅದೇ ಕೃಷಿ ಹೊಂಡ. ಇಂದಿನ ಈ ವಿವರಣೆಯಲ್ಲಿ ಕೃಷಿ ಹೊಂಡ ಯೋಜನೆಯ ಸಬ್ಸಿಡಿಯನ್ನು ಸುಲಭವಾಗಿ ಪಡೆಯುವುದು ಹೇಗೆ ಮತ್ತು ಒಣಭೂಮಿಯನ್ನ ಲಾಭದಾಯಕವಾಗಿ ಪರಿವರ್ತಿಸಲು ಬೇಕಾದ ಹಂತದ ಚೆಕ್ಲಿಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ನೋಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ಮೊದಲನೇ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಪ್ಪಾ ಅಂದ್ರೆ, ಸರ್ಕಾರ ಈ ಯೋಜನೆಗೆ ಬರೋಬ್ಬರಿ 90%ವರೆಗೂ ಬೃಹತ್ ಸಬ್ಸಿಡಿಯನ್ನ ಕೊಡ್ತಾ ಇದೆ. ಹೌದು, ನೀವು ಕೇಳಿದ್ದು ಸರಿಯಾಗಿದೆ. ವಿಶೇಷವಾಗಿ 2 ಹೆಕ್ಟೇರ್ಗಿಂತ ಕಡಿಮೆ ಭೂಮಿ ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಆರ್ಥಿಕ ನೆರವು ಮೀಸಲಾಗಿದೆ. ಕೃಷಿ ಹೊಂಡ ನಿರ್ಮಾಣದ ಆರ್ಥಿಕ ಹೊರೆಯನ್ನ ಇದು ಅಕ್ಷರಶಃ ಕಡಿಮೆ ಮಾಡುತ್ತೆ. ಈ ಇಡೀ ಪ್ರಕ್ರಿಯೆಯನ್ನ ನಾವು 4 ಸುಲಭ ಹಂತಗಳಾಗಿ ವಿಂಗಡಿಸಬಹುದು: ನೋಂದಣಿ ಮತ್ತು ಕಾಗದಪತ್ರ, ಸ್ಥಳ ನಿರ್ಮಾಣ, ಅಂತಿಮ ಲೆಕ್ಕ ಪರಿಶೋಧನೆ ಮತ್ತು ಇದರಿಂದ ಸಿಗುವ ಆರ್ಥಿಕ ಹಾಗೂ ಪರಿಸರ ಲಾಭಗಳು. ಸರಿ, ಮೊದಲನೇ ಹಂತ ನೋಂದಣಿ ಮತ್ತು ಕಾಗದ ಪತ್ರ. ಸರ್ಕಾರದ ಯಾವುದೇ ಸಬ್ಸಿಡಿ ಪಡಿಬೇಕು ಅಂದ್ರೆ ಪೇಪರ್ ವರ್ಕ್ ಪಕ್ಕ ಇರಬೇಕು ಅಲ್ವಾ? ಹಾಗಾಗಿ ಅರ್ಜಿ ಹಾಕುವ ಮುನ್ನ ನಿಮ್ಮ ಹತ್ತಿರ ಈ ಮೂಲಭೂತ ದಾಖಲೆಗಳು ಕಡ್ಡಾಯವಾಗಿ ಇರಲೇಬೇಕು. ಮೊದಲನೆಯದು 10 ಅಂಕಿಯ ಫ್ರೂಟ್ಸ್ ಐಡಿ. ಎರಡನೆಯದು ಕನಿಷ್ಠ 1 ಎಕರೆ ಜಮೀನಿನ ಸ್ಪಷ್ಟವಾದ ಆರ್ಟಿಸಿ ಅಥವಾ ಪಹಣಿ. ಮತ್ತು ಮೂರನೆಯದು ಸಬ್ಸಿಡಿ ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮಾ ಆಗಲು ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ. ಇಷ್ಟು ರೆಡಿ ಇದ್ರೆ ಅರ್ಧ ಕೆಲಸ ಮುಗಿದ ಹಾಗೆ. ಇಲ್ಲಿ ಒಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ಟ್ರಿಕ್ ಇದೆ, ಗಮನಿಸಿ. ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಭೂ ದಾಖಲೆಗಳಲ್ಲಿ ನಿಮ್ಮ ಹೆಸರಿನ ಅಕ್ಷರಗಳು ಅಂದ್ರೆ ಸ್ಪೆಲ್ಲಿಂಗ್ ಒಂದೇ ತರಹ ಇರಬೇಕು. ಒಂದು ಸಣ್ಣ ವ್ಯತ್ಯಾಸ ಇದ್ರೂ ಸಾಕು, ಡಿಜಿಟಲ್ ವ್ಯವಸ್ಥೆ ನಿಮ್ಮ ಅರ್ಜಿಯನ್ನ ಸ್ವಯಂಚಾಲಿತವಾಗಿ ತಡೆಹಿಡಿಯುತ್ತೆ. ಆಮೇಲೆ ಆಫೀಸ್ಗಳಿಗೆ ಅಲೆದಾಡಬೇಕಾಗತ್ತೆ. ಸೊ ಮೊದಲೇ ಇದನ್ನ ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ಕೃಷಿ ಹೊಂಡ ಯೋಜನೆಯು ಜಿಲ್ಲಾವಾರು ಕೋಟಲ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಒಣ ಪ್ರದೇಶಗಳಿಗೆ ಇಲ್ಲಿ ಮೊದಲ ಆದ್ಯತೆ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಬೇರೆ ಬೇರೆ ಇರುತ್ತೆ. ನಿಮ್ಮ ಸ್ಥಳೀಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಜಿಲ್ಲೆಯ ಡೆಡ್ಲೈನ್ ಯಾವಾಗ ಅಂತ ಖಚಿತಪಡಿಸಿಕೊಳ್ಳೋದು ಅತ್ಯಂತ ಪ್ರಮುಖವಾದ ಮೊದಲ ಹೆಜ್ಜೆ. ಈಗ ಎರಡನೇ ಹಂತ, ಸ್ಥಳ ಪರಿಶೀಲನೆ ಮತ್ತು ನಿರ್ಮಾಣ. ಡಿಜಿಟಲ್ ಪೇಪರ್ ವರ್ಕ್ ಮುಗಿತು, ಈಗ ಫೀಲ್ಡ್ಗಿಳಿಯುವ ಸಮಯ. ನೀರು ಸ್ವಲ್ಪವೂ ಸೋರಿಕೆಯಾಗದಂತೆ ಒಂದು ಭದ್ರವಾದ ಕೃಷಿ ಹೊಂಡ ನಿರ್ಮಿಸಲು ನಿಖರವಾದ ಹಂತಗಳಿವು. ಮೊದಲು, ಕೃಷಿ ಅಧಿಕಾರಿಯಿಂದ ಪೂರ್ವ ಪರಿಶೀಲನೆ ಮಾಡಿಸಿ ಅನುಮೋದನೆ ಪಡೆಯಬೇಕು. ಆಮೇಲೆ ನಿಗದಿತ ಅಳತೆಯಲ್ಲಿ ಗುಂಡಿ ತೋಡಬೇಕು. ಗುಂಡಿಯ ತಳದಲ್ಲಿರುವ ಚೂಪಾದ ಕಲ್ಲುಗಳನ್ನೆಲ್ಲ ಸಂಪೂರ್ಣವಾಗಿ ಆರಿಸಿ ಬಿಸಾಡಬೇಕು. ಕೊನೆಯದಾಗಿ ಪ್ರಮಾಣೀಕೃತ HDPE ಲೈನರ್ ಅನ್ನ ಅಳವಡಿಸಬೇಕು. ಈ ಲೈನರ್ ನೀರು ಮಣ್ಣಿನಲ್ಲಿ ಇಂಗಿ ಹೋಗದಂತೆ ಗಟ್ಟಿಯಾಗಿ ತಡೆಯುತ್ತೆ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಮರೆಯಬಾರದ ಅಥವಾ ಚೌಕಾಸಿ ಮಾಡಲಾಗದ ಒಂದು ಭದ್ರತಾ ನಿಯಮ ಇದೆ. ಕೃಷಿ ಹೊಂಡದ ಸುತ್ತಲೂ ಮುಳ್ಳು ತಂತಿ ಅಥವಾ ಚೈನ್ ಲಿಂಕ್ ಬೇಲಿಯನ್ನ ಕಡ್ಡಾಯವಾಗಿ ಹಾಕಲೇಬೇಕು. ಹೊಂಡಗಳು ಸಾಮಾನ್ಯವಾಗಿ 3 ಮೀಟರ್ ಆಳ ಇರುತ್ತೆ. ಮನುಷ್ಯರು ಅಥವಾ ಪ್ರಾಣಿಗಳು ಆಕಸ್ಮಿಕವಾಗಿ ಬಿದ್ದು ಅನಾಹುತ ಆಗ್ಬಾರ್ದು ಅನ್ನೋ ಉದ್ದೇಶ ಇದು. ಬೇಲಿ ಹಾಕಿಲ್ಲ ಅಂದ್ರೆ ನಿಮಗೆ ಬಿಡಿಗಾಸು ಕೂಡ ಸಬ್ಸಿಡಿ ಸಿಗೋದಿಲ್ಲ, ಇದು ಪಕ್ಕಾ. ಬನ್ನಿ ಈಗ ಮೂರನೇ ಹಂತ, ಅಂತಿಮ ಲೆಕ್ಕ ಪರಿಶೋಧನೆ ಮತ್ತು ಸಬ್ಸಿಡಿ ಬಿಡುಗಡೆ. ನಿಮ್ಮ ಅಕೌಂಟ್ಗೆ ಹಣ ಬರುವ ಮುನ್ನ ನಡೆಯುವ ಪ್ರಕ್ರಿಯೆ ಇದು. ಅಧಿಕಾರಿಗಳು ಅಂತಿಮ ತಪಾಸಣೆಗೆ ಬಂದಾಗ ಅವರಿಗೆ ಕೆಲವು ದಾಖಲೆಗಳನ್ನು ತೋರಿಸಬೇಕಾಗತ್ತೆ. ಲೈನರ್ ಖರೀದಿಸಿದ ಎಲ್ಲ ಒರಿಜಿನಲ್ ಬಿಲ್ಗಳು, ಟೆಕ್ನಿಕಲ್ ನಕ್ಷೆಗಳು ಮತ್ತು ಮ್ಯಾನುಫ್ಯಾಕ್ಚರರ್ ಕೊಟ್ಟಿರೋ ವಾರಂಟಿ ಸರ್ಟಿಫಿಕೇಟ್ಗಳನ್ನು ವ್ಯವಸ್ಥಿತವಾಗಿ ಒಂದೆಡೆ ಇಟ್ಕೊಳ್ಳಿ. ಫೈಲ್ ಕರೆಕ್ಟಾಗಿದ್ರೆ ಆಡಿಟ್ ಸುಲಭವಾಗಿ ಯಾವುದೇ ವಿಳಂಬ ಇಲ್ಲದೆ ಮುಗ್ದೋಗುತ್ತೆ. ಈಗ ಡಿಜಿಟಲ್ ಜಮಾನ ಅಲ್ವಾ? ಅಧಿಕಾರಿಗಳ ಸಮಿತಿ ನಿಮ್ಮ ಹೊಲಕ್ಕೆ ಬಂದಾಗ ಕೃಷಿ ಹೊಂಡ ಮತ್ತು ಅದಕ್ಕೆ ಹಾಕಿರುವ ಬೇಲಿಯ ಜಿಯೋ ಟ್ಯಾಗ್ ಮತ್ತು ಟೈಮ್ ಸ್ಟ್ಯಾಂಪ್ ಇರುವ ಫೋಟೋಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ತಾರೆ. ಇದನ್ನು ರಾಜ್ಯದ ಡೇಟಾಬೇಸ್ಗೆ ಪುರಾವೆಯಾಗಿ ಅಪ್ಲೋಡ್ ಮಾಡ್ತಾರೆ. ಹಾಗಾಗಿ ಅಧಿಕಾರಿಗಳು ಬರೋ ಮುನ್ನವೇ ಎಲ್ಲವೂ 100ಕ್ಕೆ100 ಸಿದ್ಧವಾಗಿರಬೇಕು. ಸಬ್ಸಿಡಿ ಬಂತುಂಟ ಸುಮ್ಮನಾಗೋ ಹಾಗಿಲ್ಲ. ಇದೊಂದು ಕಟ್ಟುನಿಟ್ಟಿನ ಎಚ್ಚರಿಕೆ. ಸಬ್ಸಿಡಿ ಪಡೆದ ನಂತರವೂ 3 ರಿಂದ 5 ವರ್ಷಗಳ ಕಾಲ ಈ ಹೊಂಡ ಮತ್ತು ಬೇಲಿಯನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಯಾಕಂದ್ರೆ ಕೃಷಿ ಇಲಾಖೆಯವರು ಯಾವುದೇ ಮುನ್ಸೂಚನೆ ಇಲ್ಲದೆ ಹಠಾತ್ ಪರಿಶೀಲನೆಗೆ ಬರ್ಬಹುದು. ಆಗ ಹೊಂಡ ಮುಚ್ಚೋಗಿದ್ರೆ ಅಥವಾ ಬೇಲಿ ಇಲ್ಲ ಅಂದ್ರೆ ಕೊಟ್ಟಿರೋ ಸಬ್ಸಿಡಿ ಹಣವನ್ನ ವಾಪಸ್ ಕೀಳುತ್ತಾರೆ. ಜೊತೆಗೆ ಮುಂದಿನ ಯಾವುದೇ ಯೋಜನೆಗೂ ನಿಮ್ಮನ್ನ ಬ್ಲ್ಯಾಕ್ಲಿಸ್ಟ್ ಮಾಡ್ತಾರೆ. ಸರಿ, ಈಗ ಕೊನೆಯ ಮತ್ತು ಅತ್ಯಂತ ಖುಷಿ ಕೊಡುವ ಹಂತ 4. ಇದರಿಂದ ಸಿಗುವ ಆರ್ಥಿಕ ಮತ್ತು ಪರಿಸರ ಲಾಭಗಳು.
ಮೊದಲೆಲ್ಲ ನಾವು ಬಾವಿ ನೀರಾವರಿ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಸ್ವಲ್ಪ ದಿನ ಮಳೆ ಬರ್ಲಿಲ್ಲ ಅಂದ್ರೆ ಅಂತರ್ಜಲ ಕುಸಿದು ಬೆಳೆ ಒಣಗಿ ಹೋಗ್ತಾ ಇತ್ತು. ಆದ್ರೆ ಈ HDPE ಲೈನರ್ ಇರುವ ಕೃಷಿ ಹೊಂಡ ಮಳೆ ನೀರನ್ನ ಸೇಫ್ ಆಗಿ ಹಿಡಿದಿಡುತ್ತೆ. ಮಳೆಗಾಲ ಮುಗಿದ ಮೇಲೂ ಬರೋಬ್ಬರಿ 5 ತಿಂಗಳವರೆಗೆ ನಿಮ್ಮ ಸೂಕ್ಷ್ಮ ನೀರಾವರಿಗೆ ಇದು ಗ್ಯಾರಂಟಿ ನೀರಿನ ಮೂಲವಾಗಿ ನಿಲ್ಲುತ್ತೆ. ನೀರಿನ ಈ ಖಚಿತತೆ ಸಿಕ್ಕಾಗ ಕೃಷಿಯಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ. ಕೇವಲ ಮಳೆಯನ್ನೇ ನಂಬ್ಕೊಂಡು ಕಡಿಮೆ ಲಾಭ ತರುವ ರಾಗಿ, ಜೋಳ ಬೆಳೆಯುವ ಬದಲು ನೀವು ಧೈರ್ಯವಾಗಿ ಅಡಿಕೆ, ಮಾವು, ತೆಂಗು ಅಥವಾ ಡ್ರ್ಯಾಗನ್ ಫ್ರೂಟ್ನಂತಹ ವಾಣಿಜ್ಯ ತೋಟಗಾರಿಕೆ ಬೆಳೆಗಳಿಗೆ ಶಿಫ್ಟ್ ಆಗ್ಬೋದು. ಇದರಿಂದ ನಿಮ್ಮ ವಾರ್ಷಿಕ ಆದಾಯ ಎಲ್ಲಿಗೂ ಹೋಗುತ್ತೆ. ಇದೊಂದು ನೈಜ ಗೇಮ್ ಚೇಂಜರ್. ದುಡ್ಡಿನ ಜೊತೆಗೆ ಪರಿಸರಕ್ಕೂ ಏನೆಲ್ಲ ಲಾಭ ಇದೆ ಗೊತ್ತಾ? ಈ ಹೊಂಡಗಳು ನಿಮ್ಮ ಹೊಲದಲ್ಲೇ ಒಂದು ಸಣ್ಣ ಜಲಾಶಯದ ಥರ ಕೆಲಸ ಮಾಡ್ತವೆ. ಇದು ತುಂಬಿದ್ದಾಗ ಸ್ಥಳೀಯ ಪಕ್ಷಿಗಳು ಮತ್ತು ಡ್ರ್ಯಾಗನ್ ಫ್ಲೈನಂತಹ ಮಿತ್ರಕೀಟಗಳು ಆಕರ್ಷಿತವಾಗ್ತವೆ. ಈ ಮಿತ್ರಕೀಟಗಳು ನಿಮ್ಮ ಬೆಳೆ ತಿನ್ನುವ ಹಾನಿಕಾರಕ ಕೀಟಗಳನ್ನು ಸ್ವಾಭಾವಿಕವಾಗಿ ಬೇಟೆಯಾಡ್ತವೆ. ಅಂದ್ರೆ ಯಾವುದೇ ಕೆಮಿಕಲ್ ಇಲ್ಲದೆ ನೈಸರ್ಗಿಕ ಕೀಟ ನಿಯಂತ್ರಣ. ಕೊನೆಯದಾಗಿ ನೀವೇ ಒಂದು ಕ್ಷಣ ಯೋಚನೆ ಮಾಡಿ. ಹವಾಮಾನ ದಿನೇ ದಿನೇ ಬದಲಾಗ್ತಿದೆ, ಮಳೆಯ ಭರವಸೆ ಇಲ್ಲ. ಇಂಥ ಸಮಯದಲ್ಲಿ ಕೃಷಿಯನ್ನ ಬರಗಾಲದಿಂದ ರಕ್ಷಿಸಿಕೊಳ್ಳಲು ಸರ್ಕಾರ 90% ಸಬ್ಸಿಡಿ ಕೊಡ್ತಾ ಇರುವಾಗ್ಲೂ ಇನ್ನು ಮುಂದೆಯೂ ನೀರು ನಿಲ್ಲದ, ಬೇಲಿ ಇಲ್ಲದ ಒಣ ಹೊಲವನ್ನೇ ನಂಬ್ಕೊಂಡು ರಿಸ್ಕ್ ತೆಗೆದುಕೊಳ್ಳುವುದು ಅರ್ಥಪೂರ್ಣವೇ? ಖಂಡಿತ ಇಲ್ಲ. ಕೃಷಿ ಹೊಂಡ ಅನ್ನೋದು ನಿಮ್ಮ ಭವಿಷ್ಯದ ಭದ್ರತೆ. ಈ ಮಾಹಿತಿಯು ಕೃಷಿ ಹೊಂಡದ ಸಬ್ಸಿಡಿ ಪಡೆಯುವ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡಿದೆ ಅಂತ ಭಾವಿಸುತ್ತೇನೆ. ಧನ್ಯವಾದಗಳು.